ಸ್ಯಾಂಡಲ್ವುಡ್ನ ಖ್ಯಾತ ನಟ ನಿರ್ದೇಶಕ ಗುರುಪ್ರಸಾದ್ ಅವರ ಕೊನೆಯ ಸಿನಿಮಾ ಎದ್ದೇಳು ಮಂಜುನಾಥ ಟು ಅಂದ್ಕೊಂಡಂಗಾಗಿದ್ದರೆ ಇವತ್ತು ಥಿಯೇಟ್ರಲ್ಲಿ ಸಿನಿಮಾ ಬರಬೇಕಿತ್ತು. ಬಟ್ ಅವರ ಪತ್ನಿ ಮತ್ತು ನಿರ್ಮಾಪಕರ ನಡುವಿನ ಜಟಾಪಟಿಯಿಂದ ಇವತ್ತು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗಿಲ್ಲ. ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದ ಮುಂಭಾಗದಲ್ಲಿ ನಾವಿದ್ದೀವಿ. ಸೊ ಎಲ್ಲ ಸಿದ್ಧತೆಗಳು ಕೂಡ ಆಗಿತ್ತು. ದೊಡ್ಡದಾಗಿ ಫ್ಲೆಕ್ಸ್, ಬ್ಯಾನರ್ ಎಲ್ಲವನ್ನೂ ಕೂಡ ಹಾಕಲಾಗಿತ್ತು. ಸೊ ಅಂದ್ಕೊಂಡಂತಾಗಿದ್ದರೆ ಇವತ್ತು ಥಿಯೇಟ್ರ್ನಲ್ಲಿ ಸಿನಿಮಾ ಇರಬೇಕಾಗಿತ್ತು, ಎದ್ದೇಳು ಮಂಜುನಾಥ ಟು ಸಿನಿಮಾ. ಬಟ್ ಇವತ್ತು ಅಂದರೆ ಕಾನೂನಿನ ಅಂಗಳದಲ್ಲಿರ್ತಕ್ಕಂಥದ್ದರ ಹಿನ್ನೆಲೆ ಪತ್ನಿ ಸುಮಿತ್ರಾ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಸೊ ಹೀಗಾಗಿ ಇವತ್ತು ಎದ್ದೇಳು ಮಂಜುನಾಥ ಟು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇಲ್ಲ. ಸೊ ಗುರುಪ್ರಸಾದ್ ಅವರ ಕೊನೆಯ ಕನಸು ಕೂಡ ಹಾಗೆ ಉಳಿತು ಅನ್ನುವಂಥದ್ದು, ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಅಂತ ರೀತಿಯಲ್ಲಿ ಈಗ ಇರುವಂಥದ್ದು. ಥಿಯೇಟ್ರಿನ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಸರ್, ಇವತ್ತು ಎದ್ದೇಳು ಮಂಜುನಾಥ ಟು ರಿಲೀಸ್ ಆಗಬೇಕಿತ್ತು. ಸೊ ಹಿಂಗೆಲ್ಲ ಪ್ಲ್ಯಾನ್ ಆಗಿತ್ತು. ಈಗ ಯಾವ ಸಿನಿಮಾ ಹಾಕಿದ್ರಿ, ಏನಾಯಿತು ಅಂತ? ನಾವು ನನ್ನ 21ಕ್ಕೆ ರಿಲೀಸ್ ಆಗ್ತದೆ ಅಂತ ಹೇಳಿದ್ರು. ಇದನ್ನು ನಾವು 20-40 ಬ್ಯಾನರಲ್ಲಿ ಹಾಕ್ಸಿದ್ವಿ, ಪೋಸ್ಟಲ್ಲಿ ಹಾಕ್ಸಿದ್ದೀವಿ, ಆನ್ಲೈನಲ್ಲಿ ಟಿಕೆಟು ಕೂಡ ಬಿಟ್ಟಿದ್ವಿ. ಇವರು ಏನೋ ಕೋರ್ಟ್ ಆದೇಶ ತಂದರು, ಮೇಡಮ್ ಅವರು ತಡೆ ಹಿಡಿದಿದ್ದಾರೆ. ಭಾಳ ತೊಂದರೆ ಆಗ್ತದೆ ಥಿಯೇಟ್ರಿಗೆ. ಕನ್ನಡ ಪಿಕ್ಚರ್ ರಿಲೀಸ್ ಆಗೋದೇ ಕಷ್ಟ ಈ ಕಾಲದಲ್ಲಿ. ಅಂಥದ್ರಲ್ಲಿ ಒಂದು ಅತ್ಯುತ್ತಮ ಚಿತ್ರ ಬಂದಾಗ ಅದು ಗುರುಪ್ರಸಾದ್ ಅವರ ಕಡೆಯ ಚಿತ್ರ, ಕನಸು. ಒಳ್ಳೆ ಡೈರೆಕ್ಟ್ರ್ ಅವರು. ನೋಡಿದ್ದಾರೆ, ಮಠ ಅವೆಲ್ಲ ಮಾಡಿದ್ದಾರೆ. ಒಳ್ಳೊಳ್ಳೆ ಅತ್ಯುತ್ತಮ ಡೈರೆಕ್ಟರ್ಗಳು ಅವರು ಒಬ್ಬರು. ಅಂಥದ್ರಲ್ಲಿ ಅವ್ರ ಚಿತ್ರ ನಿಂತೋದಾಗ ಎಲ್ಲ ಭಾಳ ನಷ್ಟ ಉಂಟಾಗಿದೆ ಇವತ್ತು. ಸರ್, ಈಗ ಎಲ್ಲವೂ ಪ್ಲ್ಯಾನ್ ಆಗಿರುತ್ತೆ, ತುಂಬ ದಿನದ ಹಿಂದಿನೇ ಪ್ಲ್ಯಾನ್ ಆಗಿರುತ್ತೆ ರಿಲೀಸ್ ಆಗಬೇಕು ಅಂತ. ಸೊ ಈಗ ನಿರ್ಮಾಪಕರು ಮತ್ತು ಅವರ ಪತ್ನಿ ನಡುವಿನ ಹಣಕಾಸಿನ ಜಟಾಪಟಿ ಹಿನ್ನೆಲೆಯಲ್ಲಿ ರಿಲೀಸ್ ಆಗಲ್ಲ ಅಂದಾಗ ಈ ಥಿಯೇಟ್ರಲ್ಲಿ ಪ್ಲ್ಯಾನ್ ಮಾಡೋಂಥದ್ದು, ಬೇರೆ ಸಿನಿಮಾ ಆಗುವಂಥದ್ದು ಎಷ್ಟು ಸಮಸ್ಯೆ ಆಗುತ್ತೆ? ಟಿಕೆಟಲ್ಲಿ ತೊಗೊಂಡಿರೋರಿಗೆ ಏನು ಹೇಳಬೇಕಾಗುತ್ತೆ ಅಂತ? ಹೌದು, ಭಾಳ ಸಮಸ್ಯೆ ಆಗ್ತದೆ. ನಮಗೇನಾಗ ಹಿಂದಿ ಪಿಕ್ಚರ್ ಚಾವ ಹಿಂದಿ ಫಿಲಮ್ ಇತ್ತು, ಅದನ್ನೇ ಕಂಟಿನ್ಯೂ ಮಾಡಿದ್ವಿ. ಫಿಲಮ್ ಇಲ್ದವ್ರು ಭಾಳ ಕಷ್ಟಪಡ್ತಾರೆ. ಥಿಯೇಟ್ರನ್ನ ಮುಚ್ಚೋ ಅಂಥ ಸ್ಥಿತಿ ಬಂದಿದೆ ಇವತ್ತು. ನೋಡಿದ್ದೀರಾ ನೀವು, ಕನ್ನಡ ಚಿತ್ರ ರಿಲೀಸ್ ಇಲ್ದಲೇ ಎಷ್ಟೋ ತಾಲೂಕು ಸೆಂಟ್ರಲ್ಲಿ ಮುಚ್ಚೋಗಿದ್ದಾವೆ, ಗೋಡನ್ ಮಾಡ್ಕೊಂಡಿದ್ದಾರೆ ಥಿಯೇಟ್ರುಗಳನ್ನ. ಗೊತ್ತಾಯ್ತಾ? ಅಂಥದ್ದಲ್ಲಿ ಇದು ಇವರು ವಾಣಿಜ್ಯ ಮಂಡಳಿಯಲ್ಲಿ ಕೂತ್ಕೊಂಡು ಬಗೆಹರಿಸಬೇಕಿತ್ತು ಹೊರತು ಕೋರ್ಟ್ ಮುಖಾಂತರ ಹೋಗಿಲ್ಲ. ಒಂದು ಸಿನಿಮಾ ನಿಂತೋಗಿದೆ. ಇದೆಲ್ಲ ಪಾಪ ಪಬ್ಲಿಸಿಟಿ ಮಾಡಿದ್ದಾರೆ ನಿರ್ಮಾಪಕರು. ನೋಡಿದ್ದಾರೆ, ಒಂದು ಪಬ್ಲಿಸಿಟಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಇವತ್ತು. ಅಂಥದ್ರಲ್ಲಿ ಭಾಳ ನಷ್ಟ ಉಂಟಾಗ್ತದೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಥಿಯೇಟ್ರ್ನ ಸಿಬ್ಬಂದಿಯ ಮಾತಾಗಿರ್ತಕ್ಕಂಥ. ಸಹಜವಾಗಿ ಕನ್ನಡ ಸಿನಿಮಾಗಳೇ ಮೊದಲೇ ಥಿಯೇಟ್ರಿಗೆ ಬರುವಂಥದ್ದಾಗಲಿ ಮತ್ತು ಜನರು ಅದಕ್ಕೆ ರೆಸ್ಪಾನ್ಸ್ ಕೊಡುವಂಥದ್ದು ಕೂಡ ಕಡಿಮೆ ಆಗಿದೆ. ಇಂಥದ್ರಲ್ಲಿ ಈ ರೀತಿ ಸಮಸ್ಯೆ ಆದಾಗ ಸಹಜವಾಗಿ ಥಿಯೇಟ್ರ್ಗಳು ಮುಚ್ಚೋಗುವಂಥ ಸಂದರ್ಭ ಬರುವಂಥದ್ದಕ್ಕೆ ಸಾಕ್ಷಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9